ಶುಭೋದಯ ಪ್ರೀತಿಯ ಸ್ನೇಹಿತರೆ, ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಯಾರು ಬಂದಿಲ್ದಿರೋ ಒಂದು ಕಾಶ್ಮೀರಿ ಹಳ್ಳಿಗೆ ಬರುವಂಥ ಪ್ರಯತ್ನ ಪಟ್ಟಿದ್ದೀನಿ. ಬುಡ್ಗಾಮ್ ಡಿಸ್ಟ್ರಿಕ್ಟಲ್ಲಿ. ಈ ಹಳ್ಳಿ ಹೆಸರು ಏನು ಅಂತ ಗೊತ್ತಿಲ್ಲ, ಬ್ರದರ್ ಕೇಳ್ತೀನಿ. ಒಬ್ಬರು ಬ್ರದರ್ ಸಿಕ್ಕಿದ್ರು, ಬಿಲಾಲ್ ಅಂದ್ಬಿಟ್ಟು, ಅವರು ಕರ್ಕೊಂಬಂದಿದ್ದಾರೆ. ಈ ಒಂದು ಹಳ್ಳಿಯ ಸೊಗಡು, ಈ ಹಳ್ಳಿಯಲ್ಲಿ ಜನ ಹೇಗೆ ಬದುಕ್ತಾರೆ, ಇವರ ಚಾಲೆಂಜಸ್ ಏನು, ಇಲ್ಲಿ ಏನೇನು ಫೆಸಿಲಿಟಿ ಇದೆ, ಪ್ರತಿಯೊಂದು ತಿಳ್ಕೊಳ್ಳೋಣ. ಇದು ಇವ್ರ ಮನೆ. ಸೊ ಈಗ ಇಲ್ಲಿಂದ ಒಳಗೆ ಹೋಗ್ತಾ ಇದ್ದೀವಿ. ಎಂಟ್ರಿಲೇ ಐಸು. ಸೊ ನೋಡಿ, ಇಲ್ಲಿ ಸ್ನೋಫಾಲ್ ಆಗಿದೆ. ಹಳ್ಳಿ ಮನೆಗಳು ಎಷ್ಟು ಚೆನ್ನಾಗಿದೆ ನೋಡಿ, ಡಿಸೈನ್ ನೋಡಿ ಹೆಂಗಿದೆ ಅಂತ. ನಮ್ಮ ಬ್ರದರ್ ಬಿಲಾಲ್ ಇವರೇನೆ. ಹಾಯ್ ಬ್ರೋ. आप बोलो. हाँ सर बोलो. हाँ क्या बोल रहे हैं? ಇವರಿಗೆ ಮದುವೆ ಆಗಿದೆ, ಮೂರು ಮಕ್ಕಳಿದ್ದಾರೆ. आप अपना घर दिखाओगे अभी? हाँ हाँ सर. हाँ चले. ये क्या है? घर को हमाम. घर को हीट करने के लिए. हीट करने के लिए या स्नान करने के लिए? हीट करने के लिए. वो ಮನೆಯನ್ನು ಬಿಸಿಯಾಗಿಡೋದಕ್ಕೆ ಆಚೆ ಕಡೆ ಈ ಥರ ಸೌದೆ ಒಲೆನ ಹಾಕಿಡ್ತಾರೆ. जलाना पड़ता है नीचे से. हाँ. फिर ये हमाम रहता है 24 आवर्स के लिए, फिर गर्म रहता है 24 आवर्स. 24 आवर्स के लिए एक बार दिन में जलाना पड़ता है. शाम को जलाए, सुबह जलाए. बहुत बढ़िया. तो विंटर में ये बहुत ज़रूरी है ना? विंटर में इसके बगैर कोई ये नहीं है. हाँ हाँ हाँ. और ये इसको क्लीनिंग करने के लिए. हाँ हाँ, ये इसको क्लीनिंग. ओके 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 ओके. हाँ सर. चले अपने घर. पहले गार्डन देखिए या घर देखिए? गार्डन दिखा दो. आ जाओ. अभी फ्रेश बर्फ़ गिरा है. ಬಿಳಿಯಾಗೇನೋ ಇರುತ್ತೆ, ಮುಟ್ಟಕ್ಕೆ ಹೋದರೆ ಕೈಯೆಲ್ಲ ಕೊರೆದೋಗುತ್ತೆ. ಅಷ್ಟು ಗಾರ್ಡನ್ ನೋಡ್ಕೊಂಬರೋಣ. ಬ್ರದರು ಮದುವೆ ಆದಾಗ 18 ವರ್ಷ ಅಂತೆ. ಈಗ ಆಲ್ರೆಡಿ 3 ಮಕ್ಕಳಿದ್ದಾರೆ. ಇಲ್ಲೆಲ್ಲ ಬೇಗ ಮದುವೆ ಆಗ್ಬಿಡ್ತಾರೆ ಜನಗಳು. ಓಹ್ ಬಹುತ್ ಸುಂದರ है भाई. ಹಾಂ, ಗಾಲ್ಫ್ ಕೋರ್ಸಲ್ಲಿ ಹಾಕುವಂತಹ ಗ್ರಾಸ್ನ ಇಲ್ಲಿ ಹಾಕಿದಾರಂತೆ. ಮನೆ ಸಕ್ಕತ್ತಾಗಿದೆ ಗುರು. ಒಳಗೆ ಹೋಗ್ತಾ ಇದ್ದೀವಿ. ಬರ್ತಿದ್ದಂಗೆ ಕಾಲಿಗೆ ಎಲ್ಲ ಕಡೆ ಮ್ಯಾಟ್ ಸಿಗುತ್ತೆ, ಚಳಿ ಇರುತ್ತಲ್ವ ಅದಕ್ಕೋಸ್ಕರ. ನೋಡಿ ಮನೆ ಹೆಂಗಿದೆ ಅಂತ. हाँ हाँ. ओ यही हमाम. हमाम की रूम. अस्सलाम वालेकुम माँ, कैसे हो आप? आप कैसे हो? पत्थर लगाए होते हैं. हाँ, पत्थर लगाए होते हैं. वो ಕೆಳಗಡೆ ಇಲ್ಲಿ ಕಲ್ಲು ಹಾಕಿರ್ತಾರಂತೆ. क्यों? हमाम उसी को बोलते हैं. मुझे पता नहीं, आपको बोलना है मुझे. पत्थर जो है पत्थर लगाते हैं. हाँ हाँ. फिर गर्म हो जाते हैं. ಓಕೆ ಓಕೆ ಓಕೆ. ಹಾಂ, ಹೆಂಗೆ ಅಂದರೆ ಈ ಹಮಾಮ್ ಅಂತ ಒಂದು ರೂಮ್ ಇರುತ್ತೆ ಮನೆಯಲ್ಲಿ. ಕೆಳಗಡೆ ಕಲ್ಲಿರುತ್ತೆ, ಆಚೆ ಕಡೆ ಸೌದೆ ಒಲೆ ಇದೆ. ವಿಂಟರಲ್ಲಿ ಎಲ್ಲರೂ ಬಂದು ಇಲ್ಲಿ ಕೂತ್ಕೋತಾರೆ ಬ್ಲ್ಯಾಂಕೆಟ್ ಎಲ್ಲ ಹಾಕ್ಕೊಂಡು. ಓಕೆ ಓಕೆ. ಇದರ ಬೆಡ್ನಾ सबसे हाँ बैठो. अभी बच्चे क्यों नहीं साथ इसको लाए? मेरे को अभी शादी नहीं हुआ है माँ. ಇದು ಅವಮಾನ ರೀ, ಅವಮಾನ ಆಗ್ತಾ ಇದೆ ಇಲ್ಲಿ. ಇವ್ರ ಮಗ 21 ವರ್ಷಕ್ಕೆ ಮದುವೆ ಆಗ್ಬಿಟ್ಟು 3 ಜನ ಮಕ್ಕಳು. ಅವನಿಗೆ ಇವಾಗ 27. ನನಗೆ 30 ಗೊತ್ತಲ್ಲ, ಹೇಳೋದು ಬೇಡ ಯಾಕೆ. ಆದ್ರೂ ಮದುವೆ ಆಗಿಲ್ಲ. ಅದಕ್ಕೆ ಅಮ್ಮ ಕೇಳ್ತಾ ಇದ್ದಾರೆ, ಅಮ್ಮ आप ठीक हो? अगले बार शादी करके बच्चा लेके इधर आऊँगा. हाँ, आपकी आशीर्वाद लेने के लिए आऊँगा. आपकी नाम क्या है? आपका नाम है ज़ाइबा. आप बिलाल की माँ है? माँ का नाम है रफीका. आप बिलाल की माँ है? बिलाल की दादी है. ದಾದಿ. ಈ ಜಾಗದಲ್ಲಿ ಕುಂಡಿ ಸುಟ್ಟೋಗೋಷ್ಟು ಬಿಸಿ ಇದೆ ರೀ. ಕೆಳಗಡೆ ಸಿಕ್ಕಾಪಟ್ಟೆ ಬಿಸಿ ಇದೆ. ಅಮ್ಮ ಹೇಳ್ತಾ ಇದ್ರು, ರೀಸೆಂಟ್ಲಿ ಸರ್ಜರಿ ಆಯ್ತಂತ ಅವ್ರಿಗೆ. ಓಯ್ ಬಾ ಹಾಯ್. ಅವ್ರ ಮಗ ಬಂದು ಓಡೋಗ್ಬಿಟ್ಟ. बिलाल का बा हाँ बेटा है. तो ರೀಸೆಂಟ್ಲಿ ಸರ್ಜರಿ ಆಯ್ತಂತ ಕೇಳ್ತಾ ಇದೆ. ಇಲ್ಲೆಲ್ಲ ಫೆಸಿಲಿಟಿ ಹೇಗಿದೆ ಹಾಸ್ಪಿಟಲ್ದು ಅಂತ. ಅದಕ್ಕೆ ಅವ್ರು ಹೇಳಿದ್ರು ಶ್ರೀನಗರ್ಗೆ ಹೋಗಬೇಕು, ಇಲ್ಲಿ ಯಾವ ಫೆಸಿಲಿಟಿನೂ ಇಲ್ಲ ಅಂತ. भाई किधर रखते हो वो दिखाओ पहले इसको. ನೋಡಿ ಇಲ್ಲಿ ಏನು ಕೊಟ್ಟರು ಅಂತ. कश्मीरी एप्पल. आपका गार्डन का है?
आपका गार्डन का फिर हाँ अपने गार्डन का ನೋಡಿ ಇಲ್ಲಿದೇನೆ ವಾಲ್ನಟ್ಟು ಮತ್ತು ಆ್ಯಪಲ್ ಕೊಟ್ಟರು ವಾ ವಾ आप कैसे स्टोर करते हो इसको किसको इसको इसको पेटियों में पैक करती है ना हाँ हाँ फिर रख देती है ऊपर दिखाओ ना एक बॉक्स बॉक्स कैसे मैं रख दिखाऊँ ना हाँ इसके बाद हाँ उसके बाद दिखाओ ಫಸ್ಟ್ ಟೈಮು ಕಾಶ್ಮೀರಲ್ಲಿ ಕಾಶ್ಮೀರಿ ಆ್ಯಪಲ್ಲು ಇಲ್ಲಿಯ ರೈತರೇ ಬೆಳೆದಿರೋವಂಥದ್ದು ರೈತರ ಮನೇಲೆ ತಿಂತಾ ಇದ್ದೀನಿ ಕೈಯಲ್ಲಿದೆ ಆ್ಯಪಲ್ ಫೋನು ಈ ಕೈಯಲ್ಲಿದೆ ಆ್ಯಪಲ್ ಕೋಲ್ಡು ಫ್ರೀಜವಾಯಿತು ठंडा है ठंडा ವಾಲ್ನಟ್ ಕೊಟ್ಟೆ ಹೆಂಗೆ ತಿನ್ನೋದಿದೆನಾ ತೋರಿಸ್ತಾರೆ ನೋಡಿ ಹೆಂಗೆ ಅಂತ ಓ ಕೈಯಲ್ಲಿ ಮುರಿಬೇಕಾ हाथ से तोड़ना है हाथ से टूटे ಆಹಾ ಇದು ನೋಡಿ ಇದು ಪ್ರಕೃತಿಯ ವಿಸ್ಮಯ ರೀ ವಾಲ್ನಟ್ಟು ಬ್ರೈನ್ ಥರ ಇರುತ್ತೆ ಸೇಮ್ ಬ್ರೈನ್ ಥರ इसका ही निकलता ऑयल ऑयल जो निकलता है ना वो इसका हाँ ही हाँ निकलता है। ಆಯಿಲ್ भी बनाते हो ನೋಡಿ ಇದು ವಾಲ್ನಟ್ ये हो गया ना ऑयल ಹಾಂ वालनट ऑयल ಕಾಶ್ಮೀರಿ ವಾಲ್ನಟ್ಟು ಮತ್ತು ಇದರ ಆಯಿಲ್ ತೆಗೆದು ಇದನ್ನು ಮಾರ್ತಾರೆ ಆಹಾ ಸಿಕ್ಕಾಬಡೆ ಫ್ರೆಶ್ ಇದೆ ये हमाम जो है ना हमाम ये सुबह का चलाएंगे सुबह 9 बजे ದೊಡ್ಡ ಮಗಳಂತೆ ಏನು ಹೆಸರು ನಾಮ್ ಕ್ಯಾ ಆಪ್ಕಾ बुशरा जान बुशरा बेगम ಬುಷ್ರಾ ಬೇಗಂ बिलाल ಬುಷ್ರಾ ಬಿಲಾಲ್ ನೋಡ್ರಿ ಏನೇನು ಕೊಟ್ಟಿದ್ದಾರೆ ಅಂತ ಆಲ್ರೆಡಿ ಆ್ಯಪಲ್ಲು ಮತ್ತು ಅಕ್ರೋಟ್ ಕೊಟ್ಟರು ಇವಾಗ ಮನೆಯಲ್ಲಿ ಮಾಡಿರುವಂತಹ ಬಾಜ್ರಾ ರೊಟ್ಟಿ ಕೊಟ್ಟಿದ್ದಾರೆ ಹಾಗೆ ಮೂಲಂಗಿ ಪಲ್ಯ ಆಮೇಲೆ ಬಿಸಿ ಬಿಸಿ ಚಾಯ್ ಧನ್ಯವಾದ ಭೂಲೋಕದ ಸ್ವರ್ಗ ಅಂತ ಸುಮ್ಮನೆ ಕರೆಯಲ್ಲ ಕಾಶ್ಮೀರವನ್ನು ಈಗ ನೋಡ್ತಾ ಇದ್ದೀರಾ ಪೈನ್ ಟ್ರೀಸ್ ಈ ಒಂದು ಹಳ್ಳಿಯಲ್ಲಿ ಒಂದು ಸ್ಪೆಷಲ್ ಆದ ಜಾಗವನ್ನು ನಿಮಗೆ ತೋರಿಸ್ತೀನಿ ನೀವು ನಂಬಲ್ಲ ಕಡೆ ಸಾರಿ ನಾನು ಇಂಥ ಜಾಗವನ್ನು ಮಂಗೋಲಿಯಾ ದೇಶದಲ್ಲಿ ನೋಡಿದ್ದೆ ಮತ್ತೆ ನೋಡುವಂತಹ ಅವಕಾಶ ಬಂದಿದೆ ನೀವು ನೋಡ್ತಾ ಇದ್ದೀರಾ ನೀಲ್ ನಾಗ್ ಫ್ರೋಝನ್ ಲೇಕ್ ಹೆಪ್ಪುಗಟ್ಟಿರುವಂತಹ ಸರೋವರ ನೀಲ್ ನಾಗ್ ಹತ್ತಿರದಿಂದ ತೋರಿಸ್ತೀನಿ ಡ್ರೋನ್ ಶಾಟಲ್ಲಿ ತೋರಿಸ್ತೀನಿ ಎಲ್ಲ ಎಕ್ಸ್ಪ್ಲನೇಷನು ಕೊಡ್ತೀನಿ ಸಾಕಾಗಿರುತ್ತೆ ವಿಡಿಯೋ ನೋಡಿ ನೀವಿವಾಗ ನೋಡ್ತಾ ಇರೋದು ಸಂಪೂರ್ಣವಾಗಿ ಹೆಪ್ಪು ಕಟ್ಟಿರುವಂತಹ ನೀಲ್ ನಾಗ್ ಸರೋವರ ವಾ 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 ಹೆಂಗಿದೆ ನೋಡ್ರಿ ಎಂಥ ಲೊಕೇಶನ್ನು ಅದ್ಭುತ ಈಗ ನೀವೇನು ನೋಡ್ತಾ ಇದ್ದೀರಾ ಈ ಹಿಮದ ಪರ್ವತಗಳ ನಡುವೆ ಇರೋ ಮರಗಳು ನಾವು ತಿಂದ್ವಲ್ಲ ಆ್ಯಪಲ್ ಸೇಬು ಅದರದೇ ಮರ ಇದು ಬಿಲಾಲ್ ಕಿಧರ್ ಜಾ ರೇ ಹೋ ಪಾಸ್ ಆವ್ ಇವ್ರದೇ ಇದೊಂದು ಆ್ಯಪಲ್ गार्डन इस खेत में कितना एप्पल बनता है एक बार में इसमें बहुत सारे एप्पल होते हैं हाँ बहुत सारी वैरायटियां भी हैं इसमें कौन सा वेराइटी बनता है अलग इधर? अलग नाक इसको बोलते हैं नाक नाक। ये हो गया हाँ ये हो गया ये वाला हो गया डिलीशियस ठीक है बहुत सारी वैरायटियां हैं इसमें सबसे टेस्टी वाला एप्पल कौन सा है कश्मीर में सबसे टेस्टी मतलब जो बाहर चलता है उसको बोलते हैं डिलीशियस ಡೆಲಿಷಿಯಸ್ हाँ जो बाहर भी जाता है ಬಡಾ ಹೋತಾ है छोटा हाँ होता है? बड़ा बड़ा पूरा रेड होता है ಹಾಂ ಕೆಂಪಿಗೆ ದೊಡ್ಡದಾಗಿರುತ್ತಲ್ಲ ಆ ಆ್ಯಪಲ್ ತಿಂತೀವಿ ಕಾಶ್ಮೀರಿ ಆ್ಯಪಲ್ಲು ಅದು ಇಲ್ಲಿಂದನೇ ಬರೋದು ಇದೇ ಗಾರ್ಡನ್ಸಿಂದ ಸದ್ಯಕ್ಕೆ ಎಲ್ಲ ಒಣಗ್ದಂಗಿದೆ ಆದರೆ ಯಾಕಂದರೆ ಇದು ವಿಂಟರು ಚಳಿಗಾಲ ಈ ಕಾಲದಲ್ಲಿ ಯಾವ ಖೇತಿ ಆಗಲಿ ಅಥವಾ ವ್ಯವಸಾಯ ಆಗಲಿ ನಡೆಯೋದಿಲ್ಲ ಇಲ್ಲಿ ಈಗ ಎಲ್ಲರೂ ಜನರು ಮನೆಯಲ್ಲಿ ಬೆಚ್ಚಿಗೆ ಕಾಯಿಸ್ಕೊಂಡು ಕೂತಿರ್ತಾರೆ ಅಷ್ಟೇ ಅದು ಬಿಟ್ಟರೆ ಟೂರಿಸ್ಟ್ ಆಪರೇಟರ್ಸ್ ಮಾತ್ರ ಕೆಲಸ ಮಾಡೋದು ಮಿಕ್ಕಿದವರೆಲ್ಲ ಆರಾಮಾಗಿ ಮನೇಲಿ ಚಿಲ್ ಮಾಡ್ತಾಯಿದ್ದಾರೆ ಈಗ ಸದ್ಯಕ್ಕೆ ನೀವು ನೋಡ್ತಾ ಇರೋದು ಇಲ್ಲಿಯ ಕಾಶ್ಮೀರದ ಅತ್ಯದ್ಭುತವಾದ ಸೇಬಿನ ಮರಗಳು ಪುಟ್ಟ ಮಗಳು ನಮ್ಮ ಬ್ರದರ್ ಪುಟ್ಟ ಮಗಳು ಫಸ್ಟ್ ಮಗಳು ಎರಡನೇ ಮಗ ಅಲ್ವಾ ತೀನ್ ಓಕೆ ಇವಾಗ ಊಟಕ್ಕೋಸ್ಕರ ಕೈ ತಲ್ಕೋತಾ ಇದ್ದೀನಿ ಮೇಡಮ್ ಕೌನ ಹಾಂ ಸಿಸ್ಟರ್ ಓಕೆ आपकी बहन है ओके ओके वेरी नाइस
ಧನ್ಯವಾದ, ಥ್ಯಾಂಕ್ ಯು ಮೇಡಮ್. ಇದು ಇಲ್ಲಿಯ ಸಿಸ್ಟಮ್ಮು, ಕೈ ತೊಳ್ಸೋದಕ್ಕೆ. ಅನ್ನ ಕೊಟ್ಟರು, ಪಾತ್ರೆ ನೋಡಿ ಹೆಂಗಿರುತ್ತೆ, ಬಗ್ಗದ ತಪ್ಪತ್ರಿ ಹಿಂಗಿದ್ರೆ ಬಗ್ಗದೆ ಊಟ ಮಾಡ್ಬೋದು. ಆದರೆ ಸಿಕ್ಕಾಪಟ್ಟೆ ಕ್ವಾಂಟಿಟಿ ಕೊಟ್ಬಿಟ್ಟಿದ್ದಾರೆ. ಗ್ರೇವಿ ಕೊಟ್ಟರು ಮತ್ತು ಇನ್ನೊಂದು ಥರ ಫ್ರೈಡ್ ಚಿಕನ್ ಕೊಟ್ಟರು. ಮನೆಯ ಟೆರೇಸ್ ಭಾಗಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಮನೆ, ಮೇಲ್ಗಡೆನೂ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿಂದ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ದೊಡ್ಡ ಹಾಲ್ ಇದೆ ಮೇಲೆ, ಇದು ಫಂಕ್ಷನ್ಗಂತೆ. ಭಾಳ ಕಂಫರ್ಟಬಲಾಗಿ ಮಾಡ್ಕೊಟ್ಟಿದ್ದಾರೆ ಮನೇನ. ಆ್ಯಪಲ್ ಎಲ್ಲಿ ಇಡ್ತಾರಪ್ಪ ಅಂದರೆ ಇಲ್ಲಿ ಬಾಕ್ಸಲ್ಲಿ ಇಡ್ತಾರೆ, ಕಾಶ್ಮೀರಿ ಕ್ವಾಲಿಟಿ ಆ್ಯಪಲ್. ಈಗ ಬಿಲಾಲ್ ಅವರ ಅತ್ತೆಯ ಮನೆಗೆ ಹೋಗ್ತಾ ಇದ್ದೀವಿ. ಟೀ ಕುಡ್ಕೊಂಡು ವಾಪಸ್ಸು ಹಳ್ಳಿಯನ್ನು ಬಿಡುವಂತಹ ಸಮಯ. ಆಶ್ಚರ್ಯ ಅನಿಸಿದೇನಪ್ಪ ಅಂದರೆ, ಯಾವ ಮನೆಯೂ ಚಿಕ್ಕದು ಅಥವಾ ಪುಟ್ಟದಾಗಿ ಇಲ್ಲವೇ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಬಂಗ್ಲೆಗಳು. ಬಟ್ ಎಲ್ಲರೂ ಸಾಧಾರಣ ಕೆಲಸಗಳನ್ನೇ ಮಾಡಿಕೊಂಡು, ರೈತರು ಅಂದರೆ ಎಲ್ಲ ಸಾಧಾರಣ ಕೆಲಸಗಳು, ಲೇಬರು, ಕೆಲವರು ಡ್ರೈವರ್ಸು, ಅಂಥದ್ರಲ್ಲೂ ಇಷ್ಟೊಂದು ಅದ್ಭುತವಾದ ಮನೆಗಳನ್ನ ಕಟ್ಕೊಂಡಿದ್ದಾರೆ. ನಮ್ಮ ಕಡೆ ಎಲ್ಲ ತುಂಬ ಒಂಥರ ಕಡು ಬಡತನ ನೋಡ್ಬಿಡ್ತೀವಿ ಹಳ್ಳಿಗಳಲ್ಲಿ. ಬಟ್ ಇಲ್ಲಿ ಆ ಥರ ನಂಗೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಬಹಳ ಚೆನ್ನಾಗಿ ಫೈನಾಗಿ ಆರಾಮಾಗಿ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ವಾಸ ಇದ್ದಾರೆ. ಇಲ್ಲಿ ನೋಡಿ, ಕುರಿಗಳಿಂದ ತೆಗೆದಿರುವಂತಹ ಉಣ್ಣೆ ಹುಲ್ಲು ನೋಡ್ಬೋದು. ಇಲ್ಲಿ ಕಾಶ್ಮೀರಿ ಹುಲ್ಲು ಬಹಳ ಫೇಮಸ್ಸು. इसमें भी अलग अलग कलर होता है क्या? हाँ, डिफरेंट कलर्स होते हैं. देखो ये वाइट था यहाँ पे. अगर आप 10 मिनट पहले आते आप देखते भी वो कैसे. ಕೊಟ್ಟಿಗೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಕಾಶ್ಮೀರಿ ಕೊಟ್ಟಿಗೆ. ಇದೆಲ್ಲ ಚಳಿ ಇರೋದ್ರಿಂದ ಫುಲ್ ಲಾಕ್ ಮಾಡಿ ಒಳಗಿಡ್ತಾರೆ. यहाँ पे है बकरी. ಬಕ್ರಿ ಪಶು ದೋನೋ ಹೈ. ಹಸುನೂ ಇದೆ, ಕುರಿನೂ ಇದೆ. वो है शेर. ಇಲ್ಲಿ ಆಡಿದೆ, ಹಸು. ನೋಡಿ ಇಲ್ಲಿ ये इन्हीं को उठाया ना ये. ಇವಾಗ ಇದರಿಂದನೇ ಆ ಒಂದು ಉಣ್ಣೆ ತೆಗ್ದಿರೋದು. ಓಕೆ ಓಕೆ. ನೋಡಿ ಈ ಮನೆಯಲ್ಲಿ ಮ್ಯಾಟ್ ಯಾವ ಥರ ಇದೆ ಅಂತ, ಎಷ್ಟು ಚೆನ್ನಾಗಿದೆ ಕಲರ್. ಹಿಮದಲ್ಲಿ ಹಳ್ಳಿಗಳು ಎಷ್ಟು ಸುಂದರವಾಗಿ ಕಾಣುತ್ತೋ ಇಲ್ಲಿ ಜೀವನ ಅಷ್ಟೇ ಕಷ್ಟ. ವರ್ಷದಲ್ಲಿ 6 ತಿಂಗಳು ಹಿಮಪಾತ, ಜನರಿಗೆ ಕೆಲಸ ಇರಲ್ಲ. ರೈತರೆಲ್ಲ ಬೀದಿಗಿಳಿದು ತಮ್ಮ ರಸ್ತೆಯನ್ನು ಸರಿ ಮಾಡೋದ್ರಲ್ಲಿ ನಿರತರಾಗಿರ್ತಾರೆ. ಬಾಯಾರಿಕೆ ಆದಾಗ ನೀರು ತೊಗೊಂಡೋಗಲ್ಲ ಇವರುಗಳು. ಹಿಮವನ್ನು ಸರಿಸಿ ಮಧ್ಯದಿಂದ ಒಂದು ಉಂಡೆ ಮಾಡಿಕೊಂಡು ಬಾಯಿ ಒಳಗೆ ಹಾಕ್ಕೊಂಡು ತಮ್ಮ ಬಾಯಾರಿಕೆಯನ್ನು ನಿವಾರಿಸ್ಕೋತಾರೆ. ನಾನು ಕೂಡ ಟ್ರೈ ಮಾಡಿದೆ, ಭಾಳ ಚೆನ್ನಾಗಿತ್ತು ಅನುಭವ. ನೀವು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಗಂಟ್ಲು ಹಿಡ್ಕೊಂಡ್ರು ಹಿಡ್ಕೊಳ್ತು, ಏಕೆಂದರೆ ನಮ್ಗೆ ಅಭ್ಯಾಸ ಇರಲ್ವಲ್ಲ. ಆದರೆ ಭಾಳ ಪ್ಯೂರ್ ಐಸ್ ಇದು, ಆಗಷ್ಟೇ ಬಿದ್ದಿರುತ್ತೆ. ಹಿಂದಿನ ರಾತ್ರಿ ಒಂಥರ ಐಸ್ ಗೋಲಾ ಥರ ಇತ್ತು, ಮಜಾ ಇತ್ತು. ಸೊ ಈ ಥರ ಹಳ್ಳಿಯ ರೀತಿಗಳನ್ನ ತಿಳ್ಕೊಂಡೆ ಇಲ್ಲಿ ಕಾಶ್ಮೀರಿನ ಹಳ್ಳಿಗಳಲ್ಲಿ. ಭಾಳ ಯುನೀಕ್ ಎಕ್ಸ್ಪೀರಿಯೆನ್ಸು. ಇವರು ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ, ಫುಲ್ ಕ್ರಿಕೆಟ್ ಟೀಮಲ್ಲಿ ಸಿದ್ಧವಾಗಿ ನಿಂತಿದ್ದಾರೆ ಆಡೋದಕ್ಕೆ. ಈ ಹುಡುಗರು ನೋಡಿ ಇಲ್ಲಿ ಕಾಶ್ಮೀರಿ ಆ್ಯಪಲ್ ಥರನೇ ಇರ್ತಾರೆ, ಕೆನೆ ಎಲ್ಲ ಕೆಂಪು ಕೆಂಪು, ಭಾಳ ಮುದ್ದಾಗಿರ್ತಾರೆ. ಕೆಲವು ಡ್ರೋನ್ ಶಾಟ್ಸ್ನ ತೋರಿಸ್ತಾ ಇದ್ದೀನಿ. ಈ ಹಳ್ಳಿದು ಭಾಳ ಸುಂದರವಾದ ಹಳ್ಳಿ ನೋಡಿ. ಹೊಲಗಳ ಮಧ್ಯೆಯೇ ರೋಡು, ಹಳ್ಳಿಗಳ ಸೊಬಗೆ ಅದು ನೋಡು. ಸುತ್ತ ಎತ್ತ ನೋಡಿದರೂ ಹಿಮದ ಸಿಂಚನ, ಮಳೆ ತಂಗಾಳಿ ಸೇರಿ ನೀಡಿವೆ ಮನಸ್ಸಿಗೆ ರೋಮಾಂಚನ. ಟೂರಿಸ್ಟ್ಗಳ ಒಂದು ಕೆಟ್ಟ ಅಭ್ಯಾಸ, ನೋಡೋದಕ್ಕೆ ಬಹಳ ಬೇಜಾರಾಗುತ್ತೆ. ಈಗಷ್ಟೇ ಇಬ್ಬರು ಟೂರಿಸ್ಟು ಇನೋವಲ್ಲಿ ಕೂತ್ಕೊಂಡು ಊಟ ತಿಂಡಿನೆಲ್ಲ ಆಚೆ ಬಿಸಾಕಿದ್ರು. ಅವ್ರಿಗೆ ಹೇಳಿದೆ, ನಿಮ್ಗೆ ಅಷ್ಟು ಸೆನ್ಸಿಬಿಲಿಟೀಸ್ ಇಲ್ವಾ? ಯಾವುದೇ ಊರಿಗೆ ಬಂದಿರ್ತೀರಾ, ಆ ಊರನ್ನ ಹಾಳು ಮಾಡುವಂಥ ಪ್ರಯತ್ನ ನಾವು ಯಾಕೆ ಮಾಡಬೇಕು? ಅಂದರೆ ಓದ್ದೋರು ಬರೆದವ್ರು ನೀವೇ ಹಿಂಗೆ ಮಾಡಿದ್ರೆ ಹಿಂಗೆ. ಇಲ್ಲೇ ಡಸ್ಟ್ಬಿನ್ ಇದೆ ನೋಡಿ, ಕಣ್ಮುಂದೆ ಡಸ್ಟ್ಬಿನ್ ಇದೆ, ಆದರೂ ಹಾಕೋಕ್ಕೆ ಕಷ್ಟ ಅವ್ರಿಗೆ. ಸೊ ಈ ಥರ ಗಲೀಜು ಮಾಡೋದ್ರಿಂದ ರಾಜ್ಯದ, ದೇಶದ ಒಂದು ಸ್ವಚ್ಛತೆನೇ ಎಗರೋಗುತ್ತೆ. ತುಂಬ ಕಷ್ಟಪಡ್ತಾ ಇದ್ದಾರೆ ಕಾಶ್ಮೀರ ಜನಗಳು ಅಥವಾ ಗೌರ್ಮೆಂಟ್ ಸರಿ ಮಾಡೋದಕ್ಕೆ. ಎಲ್ಲ ಕಡೆಯೂ ಈ ಪ್ರಾಬ್ಲಮ್ ಇದೆ. ಸೊ ಆದಷ್ಟು ಈ ಅಭ್ಯಾಸದಿಂದ ಹೊರಗೆ ಬರೋಣ ನಾವು ಭಾರತೀಯರು.
ನಾನು ಮಾಡಿಲ್ಲ ಈ ತಪ್ಪು ಅಂತ ಹೇಳಲ್ಲ, ಆದರೆ ಆದಷ್ಟು ಆ ತಪ್ಪನ್ನು ಸರಿ ಮಾಡಿಕೊಂಡು ಮುಂದೆ ಹೋಗಿ ಪಾಠವನ್ನು ಕಲಿತು ಸರಿ ಹೋಗೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಮಾಡಬೇಕು ವಿನಂತಿ, ಯಾವುದೇ ಜಾಗವನ್ನು ಹಾಳು ಮಾಡೋದು ಬೇಡ.